ಗದೆ ಕೊಡು. ಮತ್ತೆ ಕಣ್ಣುಳಿತವೆ. ಸುರ ಸುರ ಸಿಂಹಾಸನವನ್ನೇರಿ ಬರುವಂತ ಸುರಸಿರ ಸಿಂಹಾಸನವನ್ ಬರದಿನ ನೇರೆ ಪರಮ ಪರಾಕ್ರಮಿ ಎನಿಸಿ ದರೆಯನ ನಾಳೆ ಈ ದರೆಯನ ನಾಳೆ ಈ ದರೆಯನ ನಾಳೆ ಅಂದ್ರೆ ರಾಜೇಂದ್ರ ಪರಮ ಪದ ಹಿಡಿದು ಚಲ್ಲ ಹರಿಯುವನ ಬಲ ಅಂದ್ರೆ ಪರಮ ಪದ ಹಿಡಿದು ಚಲ್ಲ ಹರಿಯುವನ ಬಲ ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ ಹರಿಯ ಕರುಣೆಯಿಂದ ನಾನು ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಈ ಜಗದಿ ಮೆರೆಯುವೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಪರಮ ಪರಾಕ್ರಮಿ ದರೆಯನ ನಾಳೆ ಈ ದರೆಯನ ನಾಳೆ ಈ ದರೆಯನ ನಾಳೆ ಮಂತ್ರಿ ರಾಜೇಂದ್ರ ಸಾಮ್ರಾಜ್ಯ ವಿಜಯ ನಾನು ಧೀರ ತವರದೆ ಸಾಮ್ರಾಜ್ಯ ವಿಜಯ ನಾನು ಧೀರ ತವರದೆ ದೇವಕಲೆ ದರ್ಪಕಲೆ ದರೆಯನ ನಾಳ್ವೆ ದೇವಕಲೆ ದರ್ಪಕಲೆ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಸುರ ಸುರ ಸಿರ ಸಿಂಹಾಸನವಂ ಬರದಿನ ಮೇಲೆ ಪರಮ ಪರಾಕ್ರಮಿ ಎನಿಸಿ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ ಈ ದರೆಯನ ನಾಳ್ವೆ
ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿರಿ. ಅಪ್ಪಣೆ ಮಹಾಪ್ರಭು. ಕ್ಷೇಮವೇ ನೈಸಕಲ ಪ್ರಜೆಗಳು ವರಮಂತ್ರಿತೇಕರ ಕ್ಷೇಮವೇ ನೈಸಕಲ ಪ್ರಜೆಗಳು ಮಂತ್ರಿಗಳ ಮಹಾಪ್ರಭು. ರಾಜ ವಿಕ್ರಮ ಎನ್ನುವಾರ ವಾಣಿ ವಿಜಯ ಎಲ್ಲ ನಾವು ಮಂತ್ರಿಗಳ ಮಹಾಪ್ರಭು. ರಾಜ ವಿಕ್ರಮ ಎನ್ನುವಾರ ವಾಣಿ ವಿಜಯ ಎಲ್ಲ ನಾವು ನಾಣ್ಯತೆ ಮದಿ ಬಾಳುತ್ತಿರುವರ ಮಂತ್ರಿಗಳ ನಾಣ್ಯತೆ ಮದಿ ಬಾಳುತ್ತಿರುವರೆ ಕ್ಷೇಮವೇ ಸಕಲ ಪ್ರಜೆಗಳು ಮಂತ್ರಿತೇತರ ಕ್ಷೇಮವೇ ಸಕಲ ಪ್ರಜೆಗಳು ಮಂತ್ರಿಗಳ ಸುತ್ತಲಿರೋ ಶತ್ರು ರಾಜರ ಬಿದ್ದರೆ ನೈ ಕಾಣಿಕೆಗಳ ಸುತ್ತಲಿರೋ ಶತ್ರು ರಾಜರ ಬಿದ್ದರೆ ನೈ ಕಾಣಿಕೆಗಳ ಮತ್ತೆ ಯಮಗೆ ಮಿತ್ರವಿರುವರೆ ಮಂತ್ರಿಗಳ ಮತ್ತೆ ಯಮಗೆ ಮಿತ್ರವಿರುವರೆ ಕ್ಷೇಮವೇ ನೈಸಕಲ ಪ್ರಜೆಗಳು ವರಮಂತ್ರಿತೇತರ ಕ್ಷೇಮವೇ ನೈಸಕಲ ಪ್ರಜೆಗಳು ಮಂತ್ರಿಗಳ ಮಹಾಪ್ರಭು. ಈ ನಮ್ಮ ರಾಜ್ಯದ ಮಂತ್ರಿಗಳ ಮಹಾಪ್ರಭು. ಸತ್ಯವೇ ತಾಯಿ, ಧರ್ಮವೇ ತಂದೆ. ಹೀಗಿರುವಾಗ ನಮ್ಮ ರಾಜ್ಯದ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೇ ಮಂತ್ರಿ. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆ ಯಾವ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು ಅಥವಾ ಇಲ್ಲ ಎಂದು ಹೇಳುತ್ತಿರುವರು ಆ ವಿಚಾರವನ್ನು ಸಾಂಗವಾಗಿ ತಿಳಿಸಲಾಗುವ ಮಂತ್ರಿಯಿಂದ. ಅಪ್ಪಣೆ ಮಹಾಪ್ರಭು.
ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು. ಅದು ಅಲ್ಲದೆ ದಂತಿ, ಗಜ, ದುರ್ಗ ನಮ್ಮ ಅರಮನೆ ಪಟ್ಟಿತೋತ್ತಮರು ಸಹ ಸೌಖ್ಯದಿಂದಿರುವರು. ಅದು ಅಲ್ಲದೆ ತಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಡಾಯ ಕಾಲಕ್ಕೆ ತಂದೊಪ್ಪಿಸಿ ಹೋಗುತ್ತಿರುವರು ಮಹಾಪ್ರಭು. ಮುಂದೇನಪ್ಪ ತಿಳಿಸಬೇಕು? ಬಲೆ ಬಲೆ ಮಂತ್ರಿಂದ ಈ ನಿಮ್ಮ ಶುಭ ಸೂಚಕವಾದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಮಂತ್ರೇಂದ್ರ. ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ ಹಾಗೆ. ಅಪ್ಪನೇ ಮಹಾಪ್ರಭು. ಸೇನಾಧೀಕ್ಷರೇ ರಾಜೇಂದ್ರ. ಬೇಳೈ ಸೈನ್ಯಾತಿ ನಾತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಮಂತ್ರೇಂದ್ರ ಸೈನಿಕರೇ ದುರಾತಳು ಸೌರ್ಯವ ಶತ್ರುಗಳೊಡನೆ ಸೈನಿಕರೇ ರಾಜೇಂದ್ರ ದುರಾತಳು ಸೌರ್ಯವ ಶತ್ರುಗಳೊಡನೆ ವೈರವನ್ನು ತೋರುತ್ತಿರುವಳೆ ಬೇಳೈ ಸೈನ್ಯಾತಿ ನಾತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ. ಸೇನಾಧೀಕ್ಷರೇ ರಾಜೇಂದ್ರ, ನಮ್ಮ ಸೈನ್ಯದ ಬಲ ಅಬಲಗಳನ್ನು ಯಾವ ರೀತಿ ಇಟ್ಟುಕೊಂಡಿರುವಿರಿ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗೆ. ಅಪ್ಪಣೆ ರಾಜೇಂದ್ರ. ಸುರಾವಳಿಯ ಗೆಲ್ಲುವೆ, ಸುರಾಪತಿಯ ಕೊಲ್ಲುವೆ. ಬಲೆ ಬಲೆ ಸೇನಾಧೀಕ್ಷರೇ. ಸುರಾವಳಿಯ ಗೆಲ್ಲುವೆ, ಸುರಾಪತಿಯ ಕೊಲ್ಲುವೆ. ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ. ಎತ್ತಿನ ಕೋಪ ಇಳಿಸಲು ಬಲ್ಲೆ, ಮರಿಸಿದ ಆನೆ ಅಡಗಿಸಬಲ್ಲೆ. ಬಲೆ ಬಲೆ ಸೇನಾಧೀಕ್ಷರೇ. ಎತ್ತಿನ ಕೋಪ ಇಳಿಸಲು ಬಲ್ಲೆ, ಮರಿಸಿದ ಆನೆ ಅಡಗಿಸಬಲ್ಲೆ. ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ. ಸುರಾವಳಿಯ ಗೆಲ್ಲುವೆ, ಸುರಾಪತಿಯ ಕೊಲ್ಲುವೆ. ಸುರಾಪತಿಯ ಕೊಲ್ಲುವೆ, ಸುರಾಪತಿಯ ಕೊಲ್ಲುವೆ. ರಾಜೇಂದ್ರ. ಬಲೆ ಬಲೆ ಸೇನಾಧೀಕ್ಷರೇ. ಮತ್ತೆ ಶತ್ರುಗಳು ಹಿಡಿಗೆ ಸಿಕ್ಕಲು, ಮತ್ತೆ ಶತ್ರುಗಳು ಹಿಡಿಗೆ ಸಿಕ್ಕಲು. ಗದೆಯಿಂದಲೇ ಸಂಹರಿಸುವೆನು, ಬಲೆ ಬಲೆ ಸೇನಾಧೀಕ್ಷರೇ. ಗದೆಯಿಂದಲೇ ಸಂಹರಿಸುವೆನು. ನಾನವರ ಶಿರವನ್ನು ಕಡಿದು, ನಾನವರ ಶಿರವನ್ನು ಕಡಿದು. ಸುರಾವಳಿಯ ಗೆಲ್ಲುವೆ, ಸುರಾಪತಿಯ ಕೊಲ್ಲುವೆ. ಸುರಾಪತಿಯ ಕೊಲ್ಲುವೆ, ಸುರಾಪತಿಯ ಕೊಲ್ಲುವೆ. ರಾಜೇಂದ್ರ. ಸೇನಾಧೀಕ್ಷರೇ. ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರರಾಜ್ಯದ ಸೈನ್ಯವು ಎದರೆ ಬೆದರೆ ದಿಕ್ಕೆಟ್ಟು ಪಾಲಾಗಿ ಓಡಿ ಹೋಗುತ್ತಿರುವರು. ಅದು ಅಲ್ಲದೆ ಆ ಕಾಲಬಲದಿಂದ ನಿಂತು ಶತ್ರು ಸೇನೆಯನ್ನು ಸದೆಬಡಿಯುವ ಮತ್ತೇನಪ್ಪಣೆ? ಬಲೆ ಬಲೆ ಸೇನಾಧೀಕ್ಷರೇ. ಅಸಾಸೂರನಾದ ಸೈನ್ಯಾಧಿಪತಿಯು ನಿಪುಣ ಬುದ್ಧಿ ಉಳ್ಳವನಾದ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರಬೇಕಾದರೆ ಈ ನನ್ನ ರಾಜ್ಯದ ಜನತೆಗಳಿಗೆ ಕೊಂದು ಕೊರತೆಗಳೆಂದರೇನು? ಬಲೆ ಬಲೆ ಸೇನಾಧೀಕ್ಷರೇ, ತಾವಿನ್ನು ತಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವ ಹಾಗೆ. ಅಪ್ಪಣೆ ರಾಜೇಂದ್ರ. ಚಾರಣೆ ವರ್ತಮಾನವೇನು? ಅವರು ರಾಜಮರ್ಯಾದೆಯಿಂದ ಈ ಆಸ್ಥಾನಕ್ಕೆ ಕರೆತನ್ನೆ. ಮತ್ತೆ ಬರೋಣ. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗಿ ಬಂದೆನು ನಾನು. ದೇಶವ ಬಿಟ್ಟು ರಾಜ್ಯವ ಕಳೆದು ಪರದೇಶಿಯಾಗಿ ಬಂದೆನು ನಾನು. ಬಡವನ ಮೇಲೆ ಕರುಣೆಯ ತೋರೆ,
ನಮಸ್ಕರಿಸುವು. ಅಯ್ಯ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗೆ ಮಂತ್ರಿ ಮಹಾಪ್ರಭು ನೋಡಿದಿರಾ, ನೋಡಿದೆನು. ಪ್ರಪಂಚದಲ್ಲಿ ಸೃಷ್ಟಿಸಿದ ಪರಮಾತ್ಮನು ಎಲ್ಲರನ್ನು ಏತಕ್ಕಾಗಿ ಒದ್ದೇ ಸಮನಾಗಿ ಇಡಬಾರದಾಗಿತ್ತು ಮಂತ್ರೇಂದ್ರ. ಹೌದು ಮಹಾಪ್ರಭು. ಮಂತ್ರೇಂದ್ರ ಮಹಾಪ್ರಭು ಆ ಮಾತು ಅಂತಿರಲಿ ಮಂತ್ರೇಂದ್ರ. ಮೊದಲು ಈತನು ಮತ್ತು ಈ ಮುದ್ದಾದ ಮಕ್ಕಳು ಯಾರೆಂದು ವಿಚಾರಿಸರಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಅಯ್ಯ ನೀವುಗಳು ಯಾರು? ಅಲ್ಲದ ಈ ಮುದ್ದು ಮಕ್ಕಳು ಯಾರಾಗಿರಬಹುದು? ಸ್ವಾಮಿ ಮಹಾಪ್ರಭು, ನಾನು ಒಬ್ಬ ದೇವದತ್ತನೆಂಬ ಬಡ ಬ್ರಾಹ್ಮಣನು ಸ್ವಾಮಿ, ಬಡ ಬ್ರಾಹ್ಮಣನು. ಹಿಂದಿಗೆ 7 ವರ್ಷದಲ್ಲಿ ನಮ್ಮ ತಂದೆಯವರು ದೈವಾಧೀನರಾದರು. ಅಂದಿನಿಂದಲೂ ಇಂದಿನವರೆಗೂ ತಿನ್ನಲು ಅನ್ನವಿಲ್ಲದೆ, ಒದೆಯಲು ವಸ್ತ್ರವಿಲ್ಲದೆ ದೇಶದಿಂದ ದೇಶಕ್ಕೆ, ಪಟ್ಟಣದಿಂದ ಪಟ್ಟಣಕ್ಕೆ ತಿರುಗಿ ಬಂದರು. ನನ್ನನ್ನು ದಾರಿದ್ರ ಎಂದು ಕರೆಯುವರು ಮಹಾಪ್ರಭು. ಮಂತ್ರೇಂದ್ರ ಮಹಾಪ್ರಭು ಆ ಮಾತು ಹೊಂದಿರಲಿ ಮಂತ್ರೇಂದ್ರ. ಮೊದಲು ಈ ಮುದ್ದಾದ ಮಕ್ಕಳು ಮತ್ತು ಈತನು ಯಾರೆಂದು ಮಂತ್ರೇಂದ್ರ. ಮಹಾಪ್ರಭು ಆ ಮಾತು ಹೊಂದಿರಲಿ. ಮೊದಲು ಈ ಮುದ್ದಾದ ಮಕ್ಕಳು ಈತನನ್ನು ಕರೆದುಕೊಂಡು ಹೋಗಿ ಹೆಚ್ಚು ಭೋಜನ ನೀರನ್ನು ಕೊಟ್ಟು ಕಳುಹಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡಿಸುವಂತಹ ಭೋಜನ ನೀರು ನನಗೂ ಅಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಮಂತ್ರೇಂದ್ರ ಮಹಾಪ್ರಭು ಈತನು ಮತ್ತು ಈ ಮುದ್ದಾದ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ವಸ್ತ್ರಾಭರಣಗಳನ್ನು ಕೊಟ್ಟು ಕಳಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡಿಸುವಂತ ವಸ್ತ್ರಾಭರಣವು ನನಗಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಮಂತ್ರೇಂದ್ರ ಮಹಾಪ್ರಭು ಆ ಮಾತು ಆಗಿರಲಿ. ಈತನು ಮತ್ತು ಈ ಮುದ್ದಾದ ಮಕ್ಕಳನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಹೆಚ್ಚು ದ್ರವ್ಯಗಳನ್ನು ಕೊಟ್ಟು ಕಳಿಸಲಾಗಿ ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಸ್ವಾಮಿ ಮಹಾಪ್ರಭು, ನೀವು ಕೊಡುವ ಭೋಜನ ನೀರು ನನಗೂ ಅಲ್ಲದೆ ಈ ನನ್ನ ಮುದ್ದು ಮಕ್ಕಳಿಗೂ ಸಹ ಬೇಡವಾಗಿದೆ ಮಹಾಪ್ರಭು, ಬೇಡವಾಗಿದೆ. ಅಯ್ಯ ದಾರಿದ್ರೇ, ನಾನು ಏನೇ ಕೊಡುತ್ತೇನೆಂದು ಕೇಳಿದರು ನೀನು ಬೇಡ ಬೇಡ ಎಂದು ಹೇಳುತ್ತಿರುವಲ್ಲ. ಹಾಗಾದರೆ ಈ ನನ್ನ ಆಸ್ಥಾನಕ್ಕೆ ಬಂದ ವಿಚಾರವೇನು ಅದನ್ನು ತಿಳಿಸು ನಾವು. ಸ್ವಾಮಿ ಮಹಾಪ್ರಭು, ತಾವು ಕ್ಷತ್ರಿಯ ಕುಲದವರು, ಸುಳ್ಳನ್ನು ಆಡಬಾರದು. ಮೊದಲು ನನಗೆ ಕರಭಾಷೆಯನ್ನು ಕೊಟ್ಟರೆ ಆನಂತರ ಈ ನನ್ನ ಕಷ್ಟ ಸುಖಾದಿಗಳನ್ನು ತಮ್ಮಲ್ಲಿಗೆ ತಿಳಿಸುತ್ತೇನೆ ಮಹಾಪ್ರಭು. ಏನು ನಿರ್ಭರವನಾದ ನಿನಗೆ ಕರಭಾಷೆಯೇ? ಈ ಸತ್ಯವಂತನಾದ ರಾಜವಿಕ್ರಮನ ಸತ್ಯವನ್ನು ಪರೀಕ್ಷೆ ಮಾಡಲೆಂದು ಇಲ್ಲಿಗೆ ಬಂದಿರುವೆಯಾ? ಸ್ವಾಮಿ ಮಹಾಪ್ರಭು, ತಾವು ಸತ್ಯವಂತರೆಂದು ತಿಳಿದು ನಾನು ಅಲ್ಲದೆ ಈ ನನ್ನ ಮುದ್ದು ಮಕ್ಕಳು ತಮ್ಮಲ್ಲಿಗೆ ಓಡೋಡಿ ಬಂದೆವು ಮಹಾಪ್ರಭು, ಓಡೋಡಿ ಬಂದೆವು. ಮಂತ್ರೇಂದ್ರ ಮಹಾಪ್ರಭು ಈ ದಾರಿದ್ರ್ಯದ ಮಾತುಗಳನ್ನು ಕೇಳಿದರೆ ನನಗೇಕೋ ತಲೆ ದೂಗುತ್ತಿರುವುದಲ್ಲ ಮಂತ್ರೇಂದ್ರ. ಮಹಾಪ್ರಭು ಕಾರಣ ಏನಿರ್ಬೋದು ಮಂತ್ರೇಂದ್ರ? ಬೇಕು. ಏನು ಸಂಶಯ? ಆ ಸಂಶಯವು ನಮ್ಮನ್ನೇನು ಮಾಡಬಲ್ಲದು ಮಂತ್ರೇಂದ್ರ? ಅಯ್ಯ ದಾರಿದ್ರನೇ, ಮಹಾಪ್ರಭು ಈತ ಮಾತಿಗೆ ಪ್ರತಿ ಉತ್ತರವಿಲ್ಲ. ಈತನ ಮಾತಿಗೆ ಪ್ರತಿ ಉತ್ತರವಿಲ್ಲ. ಈತನ ಸುಮ್ಮನಿರಬಹುದಾಯಿತು. ಈ ಬಡ ಮಕ್ಕಳನ್ನು ನೋಡಿದರೆ ನನಗೇಕೋ ಉಭಯ ಸಂಕಟವಾಗುತ್ತಿರುವುದು ಮಂತ್ರೇಂದ್ರ. ಮೊದಲು ಇನ್ನು ಮುಂದಿನ ವಿಚಾರವನ್ನು ತಿಳಿಸುವನಾಗೋ. ಮಹಾಪ್ರಭು, ಈ ನನ್ನ ದಾರಿದ್ರ್ಯವನ್ನು ತಾವು ದಾನವಾಗಿ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕರಮುಗಿದು ಬೇಡಿಕೊಳ್ಳುತ್ತೇನೆ ಮಹಾಪ್ರಭು. ಆ ಪರಮಾತ್ಮ ಮಂತ್ರೇಂದ್ರ, ಆಗುವುದು ಮೇಲೆ ಕೇಳುವ ಮಂತ್ರೇಂದ್ರ, ಈ ದಾರಿದ್ರ್ಯವನ್ನು ನಾನು ದಾನವಾಗಿ ತೆಗೆದುಕೊಳ್ಳುತ್ತೇನೆಂದು ಕರಭಾಷೆಯನ್ನು ಕೊಟ್ಟನಲ್ಲ ಮಂತ್ರೇಂದ್ರ. ಮುಂದೇನು ಮಾಡಬೇಕು ಮಂತ್ರಿ? ಮುಂದೇನು ಮಾಡಬೇಕು ಮಹಾಪ್ರಭು? ಮಂತ್ರಿ? ಭಾಷೆಯನ್ನು ಕೊಟ್ಟ ಮೇಲೆ ಭಾಷೆಯಂತೆ ನಡೆದುಕೊಳ್ಳುವುದು ಕ್ಷತ್ರಿಯರ ಧರ್ಮವಲ್ಲವೇ ಮಹಾಪ್ರಭು? ನಿಜ ಮಂತ್ರಿ, ನಿಜ. ನೀವು ಆಡುತ್ತಿರುವ ಮಾತು ನಿಜ. ಅಯ್ಯ ದಾರಿದ್ರ್ಯ, ಮಹಾಪ್ರಭು ಹಾಗಾದ್ರೆ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತರಿಸಿ ನಿನ್ನಯ ದಾರಿದ್ರ್ಯವನ್ನು ನನಗೆ ದಾನವಾಗಿ ದಾರ ಎರೆದುಕೊಳ್ಳುವನಾಗಯ್ಯ. ಸ್ವಾಮಿ ಮಹಾಪ್ರಭು, ಒಂದು ಪಾತ್ರೆಯಲ್ಲಿ ಗಂಗೋದ ಕರೆಸುವಷ್ಟು ಪಾತ್ರೆಯೂ ಸಹ ನನ್ನಲ್ಲಿ ಗತಿಯಿಲ್ಲವು ಮಹಾಪ್ರಭು, ಗತಿ ಇಲ್ಲವು. ಏನು ಗಂಗೋದಕವನ್ನು ತರಿಸುವಷ್ಟು ಪಾತ್ರೆಯೂ ಸಹ ನಿನ್ನಲ್ಲಿ ಗತಿ ಇಲ್ಲವೇ? ಇಲ್ಲ, ಗತಿ ಇಲ್ಲವು ಮಹಾಪ್ರಭು. ಮಂತ್ರಿ ಮಹಾಪ್ರಭು ಹಾಗಾದ್ರೆ ನಮ್ಮ ಅರಮನೆಯಿಂದ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತರಿಸಿ ಈ ದಾರಿದ್ರ್ಯನ ಕೈಯಲ್ಲಿ ಕೊಡುವನಾಗಿ ಮಂತ್ರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಒಂದು ಪಾತ್ರೆಯಲ್ಲಿ ಗಂಗೋದಕವನ್ನು ತೆಗೆದುಕೊಂಡು ಬರುವರಾಗಿ. ಅಯ್ಯ ದಾರಿದಲ್ಲಿ ಇದೋ ಗಂಗೋದಕವು ಸಿದ್ಧವಾಗಿರುವುದು, ತೆಗೆದುಕೊಳ್ಳುವರಾಗಿ. ಒಳಿ ಮಹಾಪ್ರಭು. ಮಹಾಪ್ರಭು, ಗಂಗೋದಕವು ಸಿದ್ಧವಾಗಿರುವುದು. ಒಂದೇ ಮನಸ್ಸಿನಿಂದ ತಮ್ಮ 2 ಕರೆಗಳನ್ನು ಜೋಡಿಸಿ ನಿಂತರೆ ಈ ನನ್ನ ದಾರಿದ್ರ್ಯವನ್ನು ಏಕಸತ್ಯ ಮನೋಭಾವದಿಂದ ದಾರೇ ನರಿವೆನು ಮಹಾಪ್ರಭು. ತಮ್ಮಿಷ್ಟದಂತಾಗಲಿ.
ಹರಿ ಹರಿ ವಾಸುದೇವನೇ ಹರಿ ಹರಿ ವಾಸುದೇವನೇ ಈ ಎಣ್ಣೆಯ ದಾರಿದ್ರ್ಯವನ್ನು ವಿಕ್ರಮರಾಜರಿಗೆ ದಾರೆಯನ್ನು ಎರೆಯುವೆನು ವಿಧಿಯೇ ವಿಧಿಯೇ ಶನಿದೇವರ ಪಾದ ಗೋವಿಂದ ಶನಿದೇವರ ಪಾದ ಗೋವಿಂದ ಶನಿದೇವರ ಪಾದ ಗೋವಿಂದ. ಅಯ್ಯ ದಾರಿದ್ರ್ಯ ಮಹಾಪ್ರಭು, ನಿನ್ನೆಯ ದಾರಿದ್ರ್ಯವನ್ನು ನಾನು ಏಕಸತ್ಯ ಮನೋಭಾವನೆಯಿಂದ ದಾನವಾಗಿ ತೆಗೆದುಕೊಂಡಂತಾಯಿತು. ಇನ್ನು ಮುಂದಿನ ವಿಚಾರವನ್ನು ತಿಳಿಸುರಾಗೋ. ಸ್ವಾಮಿ ಮಹಾಪ್ರಭು, ನಿಮ್ಮಿಂದ ನಾನು ಅಲ್ಲದೆ ಈ ನನ್ನ ಮುದ್ದು ಮಕ್ಕಳು ಸಹ ಧನ್ಯರಾದವು. ತಮ್ಮ ಅಪ್ಪಣೆ ಅಯ್ಯ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬರುವರಾಗೆ. ಶನಿದೇವರ ಪಾದ ಗೋವಿಂದ ದೇವರ ಪಾದ ಗೋವಿಂದ ದೇವರ ಪಾದ ಗೋವಿಂದ. ಮಂತ್ರೇಂದ್ರ, ಪ್ರಭು, ಈ ದಾರಿದ್ರ್ಯವನ್ನು ನಾನು ಏಕಸತ್ಯ ಮನೋಭಾವನೆಯಿಂದ ದಾನವಾಗಿ ತೆಗೆದುಕೊಂಡಂತಾಯಿತು. ಈ ದಾರಿದ್ರ್ಯದ ಭಾಗವು ಬರುವುದು ಯಾವ ಕಾರಣದಿಂದ? ಇದನ್ನು ಯಾರಿಂದ ತಿಳಿಯಬೇಕು ಮಂತ್ರೇಂದ್ರ? ಮಹಾಪ್ರಭು, ಮಂತ್ರೇಂದ್ರ, ಹೇಗೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ನಮ್ಮ ಮಂತ್ರೇಂದ್ರ? ಅರಮನೆಯ ರಾಜ ಪುರೋಹಿತರನ್ನು ಕರೆಯಿಸಿ ಅವರಿಂದಲೇ ತಿಳಿದುಕೊಳ್ಳಬಹುದಲ್ಲ. ಬಲೆ ಬಲೆ ಮಂತ್ರೇಂದ್ರ, ಹಾಗಾದರೆ ಒಳ್ಳೆಯ ಉಪಾಯವನ್ನೇ ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯ ರಾಜಪುರೋಹಿತರನ್ನು ಈ ಆಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸು ಮಂತ್ರೇಂದ್ರ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ನಮ್ಮ ಅರಮನೆ ರಾಜ ಪುರೋಹಿತರನ್ನು ಈ ರಾಷ್ಟ್ರಕ್ಕೆ ಬರಮಾಡತಕ್ಕದ್ದು. ಏನ್ ಶಾಸ್ತ್ರಿಗಳೇ? ಏನ್ರಿ ಶಾಸ್ತ್ರಿಗಳೇ? ನಮ್ ಕುಟ್ ಶಾಸ್ತ್ರಿ ಹೇಳ್ರಿ. ಎಲ್ರಿ ನಮ್ ಕುಲಶಾಸ್ತ್ರಿಗಳು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಯಾರ ಮನೆ ತಿಥಿಯೋ ಯಾರ ಮನೆ ದಿವಸ ಎಲ್ಲಾರು ಒಂದ್ಸರಿ ಕೂಗ್ಬಿಡ್ರಿ. ಎಲ್ಲಿದ್ದೀರಿ? ಓ ಜಾಗ ಬಿಡ್ರಿ, ಜಾಗ ಬಿಡ್ರಿ. ಏನೋ ಸೂದ್ರ ಮುಂಡೆವ ಚಿಂಪಡ್ರಿ ಬಿಟ್ರ ಇಷ್ಟ ತನಕ ಏನ್ ಏನ್ರ ನನಗೆ ಇಬ್ರೇ ಸ್ವಾಮಿ ಕುಂಡಶಾಸ್ತ್ರಿಗಳ ಇಷ್ಟೊತ್ತ ತನಕ ಏನ್ ಮಾಡ್ತಿದ್ರಿ ಅಂತ ಕೇಳಿದ್ ನಾವು. ಅದೇ ಹೇಳ್ತಾ ಇದ್ದೀನಲ್ರ, ನನ್ಗೆ ಇಬ್ರೇನ್ರಲ್ವೇನ್ರ? ರೇ ಸ್ವಾಮಿ, ಇಷ್ಟೋದವರೆಗೂ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾ ಇರೋದು. ಸೂದ್ರ ಮುಂಡೆ ಎಷ್ಟೊತ್ತಿ ಹೇಳಲ್ರ? ಇಬ್ರು ಸೇರ್ಕೊಂಡು ಏನ್ರ ಮಾಡ್ತಾರೆ. ಒಬ್ಳು ಕೋಸಂಬರಿ ಪಾಯಸ ಮಾಡಿಟ್ಟಿದ್ಲ, ಒಬ್ಳು ಸಾವಿಗೆ ಪಾಯಸ ಮಾಡಿಟ್ಟಿದ್ಲ, ಎರಡು ಮನೇಲಿ ಬಟ್ಟಾಗಿ ಜಡ್ದು ಇದೇನು ಹೊಟ್ಟೆನೋ ಇಲ್ಲ ಕನ್ನಂಬಡಿ ಕಟ್ಟೆನೋ ಬಂದಂಗ್ ಬರ್ಲಿಲ್ಲ ಕಣ್ರ. ಸರಿ ಸರಿ, ಈಗ ತಾವೆಲ್ಲ ಎಲ್ಲಿಗ್ರ ಹೊರಟಿರೋದು ನೀವು? ರಾಜ್ಯಸಭೆಗೆ ಹೋಗ್ಬೇಕಾದ್ರೆ ಸಕಲ ವಿದ್ಯೆ ಪಾರಂಗಿತರಾಗಿದ್ರ. ನಿಮ್ಗೇನ್ ಬರ್ತದ್ರ ಮೂರಾದಿ ಮಣ್ಣು? ಓಹ, ಏನ ಮೂರಾದಿ ಮಣ್ಣು ನಿಮ್ಗೆ? 6 ಶಾಸ್ತ್ರ, 18 ಪುರಾಣ, ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗ ಶಾಸ್ತ್ರ ಎಲ್ಲ ಬರುತ್ತೆ ಸ್ವಾಮಿ. ಬರ್ತದೆ. ಓಹ ನಿಮ್ ಪಿಂಡ. ಹೋಗೋದು ರಾಜ್ಯಸಭೆ,
ಒಬ್ರಿಗಿಂತ ಒಬ್ರು ಜೋರಾಗಿರ್ಬೇಕು ನೋಡ್ರ ಸ್ವಾಮಿ ನಮಸ್ಕರಿಸುವೆನು. ಸ್ವಾಮಿಗಳೇ, ಮಹಾರಾಜ ನಾವೆಲ್ಲರೂ ಈ ಪೀಠವನ್ನು ಅಲಂಕರಿಸಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುತ್ತೇವೆ. ಸ್ವಾಮಿಗಳೇ, ಮಹಾರಾಜ ತಮ್ಮೆಲ್ಲರಿಗಿನ ಯಾರು ಹೆಚ್ಚಾಗಿ ಜ್ಯೋತಿಷ್ಯ ಪಂಚಾಂಗದ ವಿಚಾರವನ್ನು ಅರಿತಿರುವಿರಿ. ಆ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ ಸ್ವಾಮಿಗಳೇ, ಇವರೆಲ್ಲರಿಗಿಂತಲೂ ಜ್ಯೋತಿಷ್ಯ ಪಂಚಾಂಗದ ವಿಚಾರವನ್ನು ನಾನು ಹೆಚ್ಚಾಗಿ ಅರಿತಿರುವೆನು ಮಹಾರಾಜ. ಬಹಳ ಸಂತೋಷ ಸ್ವಾಮಿಗಳೇ. ಮಹಾರಾಜ ಹಾಗಾದರೆ ದಾರಿದ್ರ್ಯದ ಭಾಗವು ಬರುವುದು ಯಾವ ಕಾರಣದಿಂದ? ಮಹಾರಾಜ, ಇದಕ್ಕೆ ಏಕೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಸ್ವಾಮಿಗಳೇ? ಆ ನವಗ್ರಹಗಳ ಪೂಜೆಯನ್ನು ಮಾಡಿದರೆ ಗ್ರಹಗತಿಗಳ ಕೂಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಆತನು ಎಲ್ಲೆಲ್ಲಿಯೂ ತಿರುಗಿದರು ದಾರಿದ್ರ ಎಂದು ಕರೆಯುವರು ಮಹಾರಾಜ. ಮಂತ್ರಿ ಕೇಳಿದ್ರ? ಈ ಪುರೋಹಿತರು ಹೇಳುವ ಮಾತಿಗೂ ಆ ದಾರಿದ್ರನು ಹೇಳಿದ ಮಾತಿಗೂ ಸರಿವಾಯ್ತಲ್ಲವೇ ಸ್ವಾಮಿಗಳೇ? ಮಹಾರಾಜ, ಹಾಗಾದರೆ ಆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಆತನು ಮತ್ತೆ ಐಶ್ವರ್ಯವಂತನಾಗಬೇಕಾದರೆ ಏನು ಮಾಡಬೇಕು ಸ್ವಾಮಿಗಳೇ? ಮಹಾರಾಜ ಸ್ವಾಮಿಗಳೇ, ಇದಕ್ಕೆ ಏಕೆ ಚಿಂತಿಸಬೇಕು? ಮತ್ತೇನು ಮಾಡಬೇಕು ಮಂತ್ರಿ? ಆ ನವಗ್ರಹಗಳ ಪೂಜೆಯನ್ನು ಮಾಡಿದರೆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಪುನಃ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲವೋ ಮಹಾರಾಜ? ಏನು ಸ್ವಾಮಿಗಳೇ, ಆ ನವಗ್ರಹಗಳ ಪೂಜೆ ಮಾಡಿದರೆ ದಾರಿದ್ರ್ಯದ ಭಾಗವು ಕಳೆದು ಹೋಗಿ ಆತನು ಮತ್ತೆ ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂಶಯವೇ ಇಲ್ಲವೇ? ಹೌದು ಮಹಾರಾಜ. ಸ್ವಾಮಿಗಳೇ, ಹಾಗಾದರೆ ತಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸುವರಾಗಿ ನಾವು ಪೂಜೆ ಮಾಡುತ್ತೇವೆ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಹಾಗಾದರೆ ಪೂಜಾ ಸಾಮಗ್ರಿಗಳು ಹಾಗೂ ಅರ್ಚಕರನ್ನು ನಿಮ್ಮ ಅರಮನೆಯಿಂದ ಈ ರಾಜಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸುವರಾಗಿ. ಮಂತ್ರಿ, ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಮತ್ತು ಅರ್ಚಕರನ್ನು ಈ ಆಸ್ಥಾನಕ್ಕೆ ಬರುವಂತೆ ಆಜ್ಞಾಪಿಸು ಮಂತ್ರಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ ಪೂಜಾ ಸಾಮಗ್ರಿಗಳನ್ನು ಅಥವಾ ಅರ್ಚಕರನ್ನು ಈ ಆಸ್ಥಾನಕ್ಕೆ ಬರಮಾಡತಕ್ಕದ್ದು? ಸ್ವಾಮಿಗಳೇ, ಮೊದಲು ಸೂರ್ಯನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ಒಂದೇ ಮನಸ್ಸಿನಿಂದಲೂ ಪೂಜಿಸುವರಾಗಿ ಮಹಾರಾಜ. ಲೋಕಕ್ಕೆಲ್ಲ ಆ ಸೂರ್ಯದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಸೂರ್ಯನೆಂಬ ಆಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಸೂರ್ಯನೆಂಬ ಗ್ರಹಕ್ಕಿಂತಲೂ ಚಂದ್ರನೆಂಬ ಗ್ರಹವನ್ನು ಚಂದ್ರದಿಂದಲೂ ಭಯ ಭಕ್ತಿಯಿಂದಲೂ ಪೂಜಿಸುವರಾಗಿ ಮಹಾರಾಜ. ಆ ಲೋಕಕ್ಕೆಲ್ಲ ಆ ಚಂದ್ರದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ.
ಚಂದದಿಂದಲೂ ಆತ್ಮ ಸಂತೋಷದಿಂದಲೂ ಭಯ ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಚಂದ್ರನೆಂಬ ಗ್ರಹಕ್ಕಿಂತಲೂ ಮಂಗಳನೆಂಬ ಒಂದು ಗ್ರಹವಿರುವುದು ಮಹಾರಾಜ. ಆ ಮಂಗಳ ಗ್ರಹವನ್ನು ಮಂಗಳಕರವಾಗಿಯೂ ಹಾಗೂ ಆತ್ಮಸಂತೋಷದಿಂದಲೂ ಪೂಜಿಸುವರಾಗಿ ಮಹಾರಾಜ. ಈ ಲೋಕಕ್ಕೆಲ್ಲ ಮಂಗಳ ದೇವರೇ ದೊಡ್ಡ ದೇವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಮಂಗಳದೇವರ ಪಾದ ಗೋವಿಂದ, ದೇವರ ಪಾದ ಗೋವಿಂದ, ದೇವರ ಪಾದ ಗೋವಿಂದ. ಸ್ವಾಮಿಗಳೇ, ಮಂಗಳನೆಂಬ ಗ್ರಹವನ್ನು ಮಂಗಳಕರವಾಗಿಯೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಮಂಗಳನೆಂಬ ಗ್ರಹಕ್ಕಿಂತ ಇನ್ನೂ ಒಂದು ಶ್ರೇಷ್ಠವಾದ ಬುಧ ಗ್ರಹವಿರುವುದು. ಆ ಬುಧ ಗ್ರಹವನ್ನು ಬುದ್ಧಿಯಿಂದಲೂ ಒಂದೇ ಮನಸ್ಸಿನಿಂದಲೂ ಭಯಭಕ್ತಿಯಿಂದಲೂ ಪೂಜಿಸುವರಾಗಿ ಲೋಕಕ್ಕೆಲ್ಲ ಆ ಬುಧ ದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಬುಧನೆಂಬ ಗ್ರಹವನ್ನು ಬುದ್ಧಿಯಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಬುಧ ಎಂಬ ಗ್ರಹಕ್ಕಿಂತಲೂ ಗುರು ಎಂಬ ಗ್ರಹವನ್ನು ಭಯ ಭಕ್ತಿಯಿಂದಲೂ ಶ್ರದ್ಧೆ ನಿಷ್ಠೆಯಿಂದಲೂ ಫಲ ಪುಷ್ಪಾದಿಗಳಿಂದ ಪೂಜಿಸುವರಾಗಿ ಮಹಾರಾಜ. ಲೋಕಕ್ಕೆಲ್ಲ ಆ ಗುರುದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಗುಣದಿಂದಲೂ ಆತ್ಮ ಸಂತೋಷದಿಂದಲೂ ಭಯ ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಗುರು ಎಂಬ ಗ್ರಹಕ್ಕಿಂತಲೂ ಇನ್ನೂ ಒಂದು ಶ್ರೇಷ್ಠವಾದ ಗ್ರಹವಿರುವುದು. ಶುಕ್ರನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡುವರಾಗಿ ಈ ಲೋಕಕ್ಕೆಲ್ಲ ಆ ಶುಕ್ರದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶುಕ್ರನೆಂಬ ಗ್ರಹವನ್ನು ಸುಖದಿಂದಲೂ ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಶುಕ್ರನೆಂಬ ಗ್ರಹಕ್ಕಿಂತಲೂ ಇನ್ನು ಎರಡು ಶ್ರೇಷ್ಠವಾದ ರಾಹು ಕೇತುಗಳೆಂಬ ಜೋಡಿ ಗ್ರಹಗಳಿರುವು. ಈ ಜೋಡಿ ಗ್ರಹಗಳಿಗೆ ಜೋಡಿ ತೆಂಗಿನಕಾಯಿಯನ್ನು ಹೊಡೆದು ಫಲ ಪುಷ್ಪಾದಿಗಳಿಂದ
ಭಯ ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ ಈ ಲೋಕಕ್ಕೆಲ್ಲ ರಾಹು ಕೇತುಗಳೇ ದೊಡ್ಡ ಗ್ರಹಗಳು ಮಹಾರಾಜ. ನಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ರಾಹು ಕೇತುಗಳ ಪಾದ ಗೋವಿಂದ, ರಾಹು ಕೇತುಗಳ ಪಾದ ಗೋವಿಂದ, ರಾಹು ಕೇತುಗಳ ಪಾದ ಗೋವಿಂದ. ಸ್ವಾಮಿಗಳೇ, ರಾಹು ಕೇತುಗಳೆಂಬ ಜೋಡಿ ಗ್ರಹಗಳನ್ನು, ಜೋಡಿ ತೆಂಗಿನಕಾಯಿಗಳನ್ನು ಹೊಡೆದು, ಜೋಡಿ ಬಾಳೆಹಣ್ಣನ್ನು ಮುರಿದು, ಫಲ ಪುಷ್ಪಗಳಿಂದ ನಯ ವಿನಯದಿಂದಲೂ ಆತ್ಮ ಸಂತೋಷದಿಂದಲೂ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಇವರೆಲ್ಲರೂ ಹೇಳಿದ್ದ ಗ್ರಹಕ್ಕಿಂತ ಇನ್ನು ಒಂದು ಶ್ರೇಷ್ಠವಾದ ಗ್ರಹವಿರುವುದು. ಆದರೆ ಅವರ ವಿಚಾರವನ್ನು ಹೇಳಲು ಈ ಅಸದಳವಾದ ಸ್ಥಳದಲ್ಲಿ ನನಗೇಕೋ ಬಹಳ ಭಯವಾಗುತ್ತಿರುವುದಲ್ಲ ಮಹಾರಾಜ. ಏನು ಸ್ವಾಮಿಗಳೇ, ಇಲ್ಲಿಯ ತನಕ 8 ಗ್ರಹಗಳನ್ನು ಎಡೆಬಿಡದೆ ಒಂದೇ ಸಮನಾಗಿ ಪೂಜೆ ಮಾಡಿದಂತಾಯಿತು. ಇನ್ನು ಅದೊಂದು ಗ್ರಹವನ್ನು ಬಿಡುವುದುಂಟೆ. ಅದು ಎಂತಹ ಗ್ರಹವಾದರೂ ಸ್ವಾಮಿಗಳು ಸರಿ ಸ್ವಾಮಿಗಳೇ, ಆ ಗ್ರಹವನ್ನು ಪೂಜಿಸಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಸ್ವಾಮಿಗಳೇ, ಮೊದಲು ಆ ಗ್ರಹದ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ಹಾಗಾದರೆ ಮೊದಲು ಶನಿ ಎಂಬ ಆ ಭಗವಾನ್ ಶನಿದೇವರನ್ನು ಒಂದೇ ಮನಸ್ಸಿನಿಂದ ಫಲ ಪುಷ್ಪಾದಿಗಳಿಂದ ಪೂಜಿಸುವರಾಗಿ. ಲೋಕಕ್ಕೆಲ್ಲ ಆ ಶನಿದೇವರೇ ದೊಡ್ಡವರು. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶನಿದೇವರ ಪಾದ ವಿಚಾರವನ್ನು ತಿಳಿಸುತ್ತೇವೆ. ತಮ್ಮಿಷ್ಟದಂತಾಗಲಿ ಸ್ವಾಮಿಗಳೇ. ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ. ಸ್ವಾಮಿಗಳೇ, ಶನಿ ಎಂಬ ಆ ಭಗವಾನ್ ಶನಿದೇವರನ್ನು ಆತ್ಮ ಸಂತೋಷದಿಂದಲೂ ನಯ ವಿನಯದಿಂದಲೂ ಒಳ್ಳೆಯ ಗುಣಗಳಿಂದಲೂ ಫಲ ಪುಷ್ಪಗಳನ್ನು ಹಾಕಿ ಪೂಜೆಯನ್ನು ಮಾಡಿದಂತಾಯಿತು. ಇನ್ನು ಅವರ ವಿಚಾರವನ್ನು ತಿಳಿಸುವರಾಗಿ ಸ್ವಾಮಿಗಳೇ. ಮಹಾರಾಜ, ಸ್ವಾಮಿಗಳೇ, ನೀವು ಚೆನ್ನಾಗಿ ಹಾಲೈಸಿ ಕೇಳುವರಾಗಿ ಮಹಾರಾಜ. ಹೇಳುವರಾಗಿ ಸ್ವಾಮಿಗಳೇ. ಪಾಪಿಗಳ, ಏನು ಮಗುತ್ತಿರುವರ ಪಾಪಿಗಳ. ಮಹಾರಾಜ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಹಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವನು ಮಹಾರಾಜ. ಏನು ಹುಟ್ಟಿದಾಗಲೇ ನನ್ನ ತಂದೆಯನ್ನು ಹಿಡಿದು ಕುಷ್ಠ ರೋಗವನ್ನು ಕೊಟ್ಟಂತವ್ರೆ ಅನಂತ. ನಂತರ ಸೂರ್ಯನ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳೂ ಸಹ ಇಂಗಿ ಹೋದವು ಮಹಾರಾಜ. ಏನು ಸೂರ್ಯನ ರಥಕ್ಕೆ ಕಟ್ಟಿದ 7 ಅಶ್ವಗಳ ನೇತ್ರಗಳೇ ಇಂಗಿ ಹೋದವೆ ಅನಂತರ. ಆ ನಂತರ ಸೂರ್ಯನ ರಥವನ್ನು ನಡೆಸುತ್ತಿದ್ದ ಅರುಣ ಎಂಬ ಸಾರಥಿಗೆ ಕೈ ಕಾಲುಗಳು ಸಹ ಎಳಬಾದವು ಮಹಾರಾಜ. ಏನು ಸೂರ್ಯನ ರಥವನ್ನು ನಡೆಸುತ್ತಿದ್ದ ಅರುಣ ಎಂಬ ಸಾರಥಿಗೆ ಕೈ ಕಾಲುಗಳೇ ಎಳವಾದವೆ. ಅಂತವರನ್ನು ಯಾರು ಪೂಜಿಸಬೇಕು? ಯಾರು ಪೂಜಿಸಬೇಕು? ಛೇ ಪಾಪಿಗಳ.
ಪಾಪಿಗಳ ತಂದೆ ತಾಯಿಯ ಸೇವೆ ಮಾಡಿ ಮೋಕ್ಷ ಪಡೆಯುವುದೇ ಈ ಮಾನವ ಜನ್ಮದ ಕರ್ತವ್ಯ. ಹೀಗಿರುವಾಗ ಒಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ರೋಗವನ್ನು ಕೊಟ್ಟಂತ ಆ ನೀಚನಾದ ಸಲಿಯನ್ನು ಪೂಜಿಸುವ ಎಂದು ಹೇಳಿ ನೀವಂತ ಅವಿವೇಕಿಗಳಾದ ಬ್ರಾಹ್ಮಣೋತ್ತಮರು ಸರಿಯೇ? ಏನೋ ಛೇ ಪಾಪಿಗಳ ಆ ನೀಚನಾದ ಸನಿಯ ಸಮಾಚಾರವನ್ನು ಈ ನನ್ನ ಆಸ್ಥಾನದಲ್ಲೇ ಆಡಿದ ತಪ್ಪಿಗೆ ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ಮುಚ್ಚಿಕೊಳ್ಳುವರಾಗಿ ಮಂತ್ರಿ ಹೇಳಿದಿರಾ? ಹೇಳಿದನು. ತಂದೆ ತಾಯಿಯ ಸೇವೆ ಮಾಡಿ ಮೋಕ್ಷ ಪಡೆಯುವುದೇ ಈ ಮಾನವ ಜನ್ಮದ ಕರ್ತವ್ಯ. ಹೀಗಿರುವಾಗ ಹುಟ್ಟಿದಾಗಲೇ ತನ್ನ ತಂದೆಯನ್ನು ಪಿಡಿದು ರೋಗವನ್ನು ಕೊಟ್ಟಂತ ಆ ನೀಚನಾದ ಸೇವೆಯನ್ನು ಪೂಜಿಸು ಎಂದು ಹೇಳ್ತಿರಲ್ಲ, ಇದರಂತ ಅವಿವೇಕಗಳಾದ ಬ್ರಾಹ್ಮಣೋತ್ತಮರು ಸರಿ ಮಂತ್ರಿ? ಪ್ರಭು, ಇವರಿಗೆ ನಮ್ಮ ಅರಮನೆಯ ಉಳಿಯಾದ ಮುದ್ದೆಗಳನ್ನು ತಿಂದು ತಿಂದು ಕಪ್ಪು ಹೊಟ್ಟೆಯನ್ನು ಬೆಳೆಸಿಕೊಂಡಿರುವ ಇವರೆಂತ ಅವಿವೇಕಿಗಳಾದ ಬ್ರಾಹ್ಮಣೋತ್ತಮರೇ ಇರಬೇಕು ಮಹಾಪ್ರಭು. ಛೇ ಪಾಪಿಗಳ ಆ ನೀಚನಾದ ಸನಿಯ ಸಮಾಚಾರವನ್ನು ಈ ನನ್ನ ಆಸ್ಥಾನದಲ್ಲಿ ಆಡಿದ ತಪ್ಪಿಗೆ ಇದೇ ನಿಮಗೆ ದೊಡ್ಡ ಶಿಕ್ಷೆಯು. ಏನು ನಿಮ್ಮ ಕರಗಳನ್ನು ನಿಮ್ಮ ಬಾಯಿಂದ ತೆಗೆಯುವರಾಗಿರಿ. ಅಪೇಕ್ಷೆಗೀಡು ಮಾಡಿದೆರೆದು ಮಾತನಾಡಿದೆ ಮದಾಂತ. ಈಗಲೀಗಲೇ ನಿನಗೆ ಕೇಳುಗಾಲ. ಇದೇ ಸ್ಥಳದಲ್ಲಿ ಪ್ರವೇಶ ಮಾಡುತ್ತೇನೆ ಮದಾಂತ. ಈಗಲೀಗಲೇ ನಿನಗೆ ಕೇಳುಗಾಲ ಮದಾಂತ. ಗಗನ ಮಾರ್ಗದಲ್ಲಿ ಚಂಡ ವಿಕ್ರಮ ಕೂಡ ವಿಕ್ರಮ ಎಂಬ ಶಬ್ದ ಕೇಳಿ ಬರುತ್ತಿದ್ದಲ್ಲ ಮಂತ್ರಿ, ಕಾರಣವೇನಿರಬಹುದು ಮಂತ್ರಿಯಿಂದ? ಕಾರಣವೇನಿರಬಹುದು? ಮಹಾಪ್ರಭು, ಅದು ಅಸರವಾಣಿಯ ಶಬ್ದವಿರಬೇಕು. ಏನು ಅದು ಅಸರೀರವಾಣಿಯ ಶಬ್ದವೇ? ಆ ಅಸರೀರವಾಣಿಯ ಶಬ್ದವು ನಮ್ಮನ್ನೇನು ಮಾಡಬಲ್ಲದು ಮಂತ್ರಿ? ಭ್ರಾಂತಿಯನ್ನು ಬಿಡು ಮಂತ್ರಿ. ಮಹಾರಾಜ, ಅದು ಅಸರೀರವಾಣಿಯ ಶಬ್ದವಲ್ಲ. ಆ ಶನಿ ಪರಮಾತ್ಮನು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿರುವಾಗ ನೀವು ಹಾಡಿದ ನಿಂದನ ವಾಣಿಗಳನ್ನು ಕೇಳಿ ಆ ಪರಮಾತ್ಮನು ಕೋಪಾರೂಢನಾಗಿ ಹೋಗುತ್ತಿರುವನು. ಆ ಪರಮಾತ್ಮನು ಶಾಂತನಾಗಬೇಕಾದರೆ ಈಗೂ ಕಾಲ ಮಿಂಚಿಲ್ಲ ಮಹಾರಾಜ. ಆ ಶಾಂತನಾಗಬೇಕಾದ್ರೆ ಏನು ಮಾಡಬೇಕು? ಆನೆ ದಂತದಿಂದ ಅವರ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲೆ ಇರಿಸಿ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯನ್ನು ಆತನ ಪಕ್ಕದಲ್ಲಿಟ್ಟು ಫಲಪುಷ್ಪಾದಿಗಳಿಂದ ಪೂಜಿಸಿದರೆ ಆ ಪರಮಾತ್ಮನು ಸ್ವಲ್ಪ ಮಟ್ಟಿಗೆ ಶಾಂತನಾಗುವನು ಮಹಾರಾಜ. ಏನು ಆನೆಯ ದಂತದಿಂದ ಆತನ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ರಾಶಿಯ ಮೇಲೆ ಕೂರಿಸಿ ಗಂಗೆಯನ್ನು ತರಿಸಿ ಆತನಿಗೆ ಪ್ರಿಯವಾದ ಕುಂಬಳಕಾಯನ್ನು ಆತನ ಪಕ್ಕದಲ್ಲಿಟ್ಟು ಫಲ ಪುಷ್ಪಗಳಿಂದ ಪೂಜಿಸಿದರೆ ಆ ನೀಚನಾದ ಸನಿಯು ಶಾಂತನಾಗುವನೇನೋ? ಛೇ ಪಾಪಿಗಳ ಹಣೆಯ ಬರವನ್ನು ಮೀರಿ ನಡೆಯಲು ಹರಿ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವೋ ಅಸಾಧ್ಯವೋ? ಅದರಂತೆ ನಮ್ಮ ಅರಮನೆಯ ಪೌಷ್ಟಾನ ಭೋಜನಗಳನ್ನು ಉಂಡು ಬೆಳೆಸಿಕೊಂಡಿರುವ ಈ ಕೊಬ್ಬೊಟ್ಟೆಗಳನ್ನು ಬೆಳೆಸಿಕೊಂಡಿರುವ ಈ ನಿಮ್ಮ ಅಧಿಕ ಪ್ರಸಂಗತನವು ಈ ನನ್ನ ಆಸ್ಥಾನದಲ್ಲಿ ಆಡಬೇಡಿ. ಆತನು ತಂದೆಗೆ ತಕ್ಕ ಮಗನೇ ಅಲ್ಲ. ಇನ್ನು ನಿಮಗೆ ಬರಬೇಕಾದ ಫಲ ಪುಷ್ಪಗಳನ್ನು ತೆಗೆದುಕೊಂಡು ನನ್ನ ಆಸ್ಥಾನ ಬಿಟ್ಟು ತೊಲಗುರಾಗಿ ಪಾಪಿಗಳ. ಮಹಾರಾಜ, ಈ ಪುಷ್ಪವನ್ನಾದರೂ ಸ್ವೀಕರಿಸಿ. ಏನೋ ಪುಷ್ಪವನ್ನು ಸ್ವೀಕರಿಸುವುದು? ಎಲ್ಲಿ ಕೊಡುವರಾಗೋ? ಇದು ತೆಗೆದುಕೊಳ್ಳಿ ಮಹಾರಾಜ.
ಪರಮಾತ್ಮ ಶ್ರೀರಾಜ ಪಾಡ 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 ಎಲ್ಲ ಒಂದಾಗುವ ಜನವನ್ನೇ ಮಾಡು ನಮ್ಮೆಲ್ಲರ ಪಡ ಪಡ ಎಲ್ಲ ಒಂದಾಗುವ ಜನವನ್ನೇ ನಮ್ಮೆಲ್ಲರ ಜನವನ್ನೇ ಕೋಳುವ ನಮ್ಮೆಲ್ಲರ ಜನವನ್ನೇ ಕೋಳುವ ನಮ್ಮೆಲ್ಲರ ಪರಮಾತ್ಮ ಶ್ರೀರಾಜ ಅಲ್ಲರಾಜಕ ಒಂದು ಮಾನವ ಗಲ್ಲರಾಜಕ ಒಂದು ಮಾನವ ಅಷ್ಟವರಾಶಿಗೆ ವಂಚಿಸುವೆ ಅಷ್ಟವರಾಶಿಗೆ ವಂಚಿಸುವೆ ಪಡ ಪಡ ಎಲ್ಲ ಒಂದಾಗುವ ಜನವನ್ನೇ ಕೋಳುವ ನಮ್ಮೆಲ್ಲರ ಜನವನ್ನೇ ಕೋಳುವ ನಮ್ಮೆಲ್ಲರ ಎಲ್ಲೆಲ್ಲವನರ ನಹಾದವನಾದ ವಿಕ್ರಮ ಶನಿ ಎಂಬ 2 ಅಕ್ಷರವನ್ನು ಕೇಳಿದ ಮಾತ್ರಕ್ಕೆ ಪರಮಾತ್ಮ ಸುರ 330 ಕೋಟಿ ದೇವರೇ ಗಡಗಡನೆ ಎದರಿ ಬೆದರಿ ಎಲ್ಲೋ ತಲ್ಲಡಿಸಿ ಅಡಗಿ ಕುಳಿತಿರುವಾಗ ಉಳ್ಳು ಮಾನವನಾದ ನೀನು ತುಂಬಿದ ಸಭಾಬಂಧದಲ್ಲಿ ಈ ಸೂರ್ಯ ಸುಕುಮಾರನನ್ನು ಇತರಾಂತ ಬಿಡದ ಅಪೇಕ್ಷೆಗೆ ಮದಾಂಧ ಈಗ ನೀಗಲರಿಗೆ ಕೇಡುಗಾಲ ಈಗ ನೀಗಲರಿಗೆ ಕೇಡುಗಾಲ ಮದಾಂಧ ಮುಂದೆ ಬರುವ ಕಷ್ಟಗಳನ್ನು ಎದುರು ನೋಡುತ್ತಿರುವರಾಗ ಮದಾಂಧ ನೋಡುತ್ತಿರುವರಾಗ ಪರಮಾತ್ಮ ತಾತವಾಹನ ಕಲಿಪುರುಷ ಪರಮಾತ್ಮ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶನಿ ದೇವ ಶ್ರೀರಾಜ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶನಿ ದೇವ 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 ಶನಿ ಶ್ರೀರಾಜ ಕಾಕವಾಹನ ಕಲಿಪುರುಷ ನಿಮ್ಮನ್ನು ಕಾಣದೆ ಜರಿದನು ದೇವ ನಿಮ್ಮನ್ನು ಕಾಣದೆ ಜರಿದನು ದೇವ ನಿಮ್ಮನ್ನು ಕಾಣದೆ ಜರಿದನು ದೇವ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀರಾಜ ಪರಮಾತ್ಮ ಅಪರಾಧಗಳ ಮನ್ನಿಸಿ ಕಾಯೋ ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶನಿ ದೇವ 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 ಶನಿ ದೇವ ಪರಮಾತ್ಮ ತಂದೆಯು ನೀವೇ ತಾಯಿಯು ನೀವೇ ಶ್ರೀರಾಜ ಕಾಕವಾಹನ ಕಲಿಪುರುಷ ತಂದೆಯು ನೀವೇ ತಾಯಿಯು ನೀವೇ ತಂದೆಯು ನೀವೇ ತಾಯಿಯು ನೀವೇ
ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈತನಿ ದೇವಾ 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 ಕಾಕವಾಹನ ಕಲಿಪುರುಷ ಕಾಪಾಡು ತಂದೆ ಕಾಪಾಡು. ಅಂಧಕಾರ ಅಜ್ಞಾನದಿಂದ ಹುಲ್ಲು ಮಾನವನಾದ ನಾನು ಪರಮಾತ್ಮ ಇಂದು ಮುಂದಿನ ಮರ್ಮವನ್ನು ತಿಳಿಯದೆ ಕುಂದುಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವ, ಪರಮ ಪಾಪಿಯಾದನು. ಈ ದುಃಖ ಸಾಗರದಲ್ಲಿ ಬಿದ್ದು ನರಳಾಡುತ್ತಿರುವ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಶ್ರೀರಾಜ ಪರಮಾತ್ಮ ನರಹದಮನಾದ ವಿಕ್ರಮ ವಿಕ್ರಮ ನೀನು ಸತ್ಯವಂತ ಪರಮಾತ್ಮ, ನಾನು ಕುಲದ್ರೋಹಿ ಅಲ್ಲವೇನೋ. ಮನದು ಹೋಗು ಹಿಡಿದರೆ ಬಾಯಿ ತಾರಾಗೆ ತೆರೆಯುವಂತೆ ಆಗು. ಎಲ್ಲೆಲ್ಲೋ ನರಹದಮನಾದ ವಿಕ್ರಮ, ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರನ್ನೇ ಬಿಟ್ಟವನಲ್ಲ. ಹೀಗಿರುವಾಗ ನರಹದಮನಾದ ವಿಕ್ರಮ ಪರಮಾತ್ಮ ಮುಂದೆ ತುಂಬಿದ ಸಭೆ ಮಧ್ಯದಲ್ಲಿ ನನ್ನನ್ನು ಪಿತರಂತ ಬಿಡಿದ ಒಂದು ಅಪೇಕ್ಷೆಗೆ ಈಡು ಮಾಡಿ ಜರಿದು ಮಾತನಾಡಿದೆ ಮದಾಂಧ. ಮದಾಂಧ ನಿನ್ನ ಮಂದ ಮದುವೆ ಚೆನ್ನಾಗಿ ಜ್ಞಾಪಕವಿರಲಿ ಮದಾಂಧ, ಚೆನ್ನಾಗಿ ಜ್ಞಾಪಕವಿರಲಿ. ಏ ಕಾಕವಾಹನ ಕಲಿಪುರುಷ, ಏ ಮದಾಂಧ ಪರಮಾತ್ಮ ಶ್ರೀರಾಜ, ಕಾಪಾಡು ದೇವನೇ ಕೋಪವ ಮಾಡದೆ, ಕಾಪಾಡು
ಕಾಪಾಡುವನು ಮಗಂದ, ನಿನ್ನನ್ನು ಕಾಪಾಡುವನು. ಈ ಪರಿ ಕೋಪವ ನಾಂ ಸಹಿಸಲಾರೆ ಸ್ವಾಮಿ. ಪರಮಾತ್ಮ ಕೇವಲಾಧಿಕಾರಿ. ಈ ಪರಿ ಕೋಪವ ನಾಂ ಸಹಿಸಲಾರೆ ಸ್ವಾಮಿ. ಕಾಪಾಡುತ್ತೆ ದೇವನೇ ದೇವಾ. ಶ್ರೀರಾಜ ಸಾಕವಾಹನ ಕಲಿಪುರುಷ ಪರಮಾತ್ಮ. ಅಗಲಿರುಳು ನಿಮ್ಮಯ್ಯ ಪಾದ ಪಾದ ಪೂಜಿತ ದೇವಾ. ಶ್ರೀರಾಜ ಅಗಲಿರೋಳು ನಿಮ್ಮಯ್ಯ ಪಾದ ಪಾದ ಪೂಜಿತ ದೇವಾ. ಮಾಡಿದ ರಾಧವ ಶ್ರೀರಾಜ ಭಗವಾನ್ ಮಾಡಿದ ರಾಧವ ಮನ್ನಿಸಿ ಕಾಯೋ ಸ್ವಾಮಿ. ಮನ್ನಿಸಿ ಕಾಯೋ ಸ್ವಾಮಿ. ಕಾಪಾಡು ದೇವನೇ ಕೋಪವ ಮಾಡದೆ ಕಾಪಾಡು ದೇವನೇ ದೇವಾ. ಪರಮಾತ್ಮ ಶ್ರೀರಾಜ ಕಾಕವಾಹನ ಕಲಿಪುರುಷ, ಈ ರತ್ನ ಸಿಂಹಾಸನದ ದುರಾಂಕಾರದಿಂದಲೂ ಈ ನನ್ನ ಮದಾಂಕಾರದಿಂದಲೂ ನಿಮ್ಮನ್ನು ಜರಿದು ಪರಮ ಪಾಪಿಯಾದನು ದೇವಾ, ಪರಮ ಪಾಪಿಯಾದನು. ಅಯ್ಯೋ ದೇವಾದಿ ದೇವನೇ, ಕಲಿಪುರುಷನೇ, ಈ ದುಃಖ ಸಾಗರದಲ್ಲಿ ಬಿದ್ದು ನರಳಾಡುತ್ತಿರುವ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡಬೇಕೆಂದು ತಮ್ಮ ಪಾದ ಪರಮಾತ್ಮ ಕಾಪಾಡುವನು. ಏನು ಮಾಡಿದೆ ಏನು ಮಾಡಿದೆ ಏನು ಮಾತನಾಡಿದೆ ಆಡಿದೆ ಆಡಿದೆ. ಏನು ಮಾನವ ಏನು ಮಾನವ ಏನು ಮಾತನಾಡಿದೆ ಆಡಿದೆ ಆಡಿದೆ. ಗಾಯವಾಗಿ ಜರಿದಯ ಗಾಯವಾಗಿ ಜರಿದಯ. ಏನು ಮಾನವ ಏನು ಮಾನವ ಏನು ಮಾತನಾಡಿದೆ ಆಡಿದೆ ಆಡಿದೆ. ಪರಮಾತ್ಮ ಎಲ್ಲೆಲ್ಲವನವರಾದ ಮನಾದಿಕ್ರಮ ಕೂಡಲಾದ ವಿಕ್ರಮ. ಪರಮಾತ್ಮ ತುಂಬಿದ ಸಭೆ ಮಧ್ಯದಲ್ಲಿ ಈ ಸೂರ್ಯ ಸುಕುಮಾರನನ್ನು ಬಾಯಿಗೆ ಬಂದಂಗೆ ಜರಿದು ಮಾತನಾಡಿದೆ ಮದಾಂಧ ಮದೊಂದ. ಈಗಲೇ ಪರಮಾತ್ಮ ಈಗಲೇ ಈಗಲೀಗಲೇ ನಿನಗೆ ಕೇಡುಗಾಲ ಮದಾಂಧ.
ಮುಂದೆ ಬರುವ ಕಷ್ಟಗಳನ್ನು ಎದುರು ನೋಡುತ್ತಿರುವನಾಗೋ. ಪರಮಾತ್ಮ ಶ್ರೀರಾಜ ಕಾಕವಾಹನ ಕಲಿಪುರುಷ. ದೇವಾ ಶನಿದೇವಾ ರಾಜ ಆಲಿತಿ ಮೊರೆ ಕೇಳಿಯ ಹೇ ದೇವಾ ಕರುಣಿಸಿ ಕಾಪಾಡಿಯ. ರಾಜ ಆಲಿತಿ ಮೊರೆ ಕೇಳಿಯ ಹೇ ದೇವಾ ಕರುಣಿಸಿ ಕಾಪಾಡಿಯ. ದೇವಾ ಕಲಿಪುರುಷ ಶ್ರೀರಾಜ ಏಕೋ ಏನೋ ನನ್ನನು ನಾನೇ. ಶ್ರೀರಾಜ ಕಾಕವಾಹನ ಕಲಿಪುರುಷ ಏಕೋ ಏನೋ ನನ್ನನು ನಾನೇ ಜಡಿದು ನಿಮ್ಮ ಮರೆತನು ದೇವಾ. ಮರೆತು ನಿಮ್ಮ ಜಡಿದನು ದೇವಾ. ಚಿರಬಾಗಿ ನಾನು ಬೇಡುವೆ ಪಾದವ. ಚಿರಬಾಗಿ ನಾನು ಬೇಡುವೆ ಪಾದವ ದೇವಾ. ಆಲಿತಿ ಮೊರೆ ಕೇಳಿಯ ಹೇ ದೇವಾ ಕರುಣಿಸಿ ಕಾಪಾಡಿಯ. ದೇವಾ 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 ಶ್ರೀರಾಜ ಕಾಕವಾಹನ ಕಲಿಪುರುಷ ಛಾಯ ಕುಮಾರನೆ ಶನಿ ನಾರಾಯಣೆ. ಛಾಯ ಕುಮಾರನೆ ಶನಿ ನಾರಾಯಣೆ ಚರಿತ ಮಾನವ ಮನ್ನಿಸು ದೇವಾ. ಚರಿತ ಮಾನವ ಮನ್ನಿಸು ದೇವಾ. ಚಿರಬಾಗಿ ನಾನು ಬೇಡುವೆ ಪಾದವ. ಶ್ರೀರಾಜ ಪರಮಾತ್ಮ ಚಿರಬಾಗಿ ನಾನು ಬೇಡುವೆ ಪಾದವ ದೇವಾ. ಆಲಿತೆ ಮೊರೆ ಕೇಳಿಯ ಹೇ ದೇವಾ ಕರುಣಿಸಿ ಕಾಪಾಡಿಯ. ದೇವಾ 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 ಶ್ರೀರಾಜ ಕಾಕವಾಹನ ಕಲಿಪುರುಷ ಕಾಪಾಡು ತಂದೆ ಕಾಪಾಡು. ಮಂದಭಾಗ್ಯನಾದ ನಾನು ಇಂದು ಮುಂದಿನ ಮರ್ಮವನ್ನು ತಿಳಿಯದೆ ಕುಂದುಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವಾ, ಪರಮ ಪಾಪಿಯಾದನು. ಅಯ್ಯೋ ದೇವಾದಿ ದೇವನೇ, ಕಲಿಪುರುಷನೇ, ಈ ದುಃಖ ಸಾಗರದಲ್ಲಿ ಬಿದ್ದು
ನರಳಾಡುತ್ತಿರುವ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡಬೇಕೆಂದು ತಾವರೆ ಪರಮಾತ್ಮ ಶ್ರೀರಾಜ ಏನು ಮಾಡಿದೆ ಕೋಲಾರದ ವಿಕ್ರಮಾನ ಏನು ಮಾಡಿದೆ ಏನು ನಾಡಿದೆ ಕೋಲಾರದ ವಿಕ್ರಮಾನ ಏನು ನಾಡಿದೆ ಏನು ನಾಡಿದೆ ಏನು ನಾಡಿದೆ ಪರಮಾತ್ಮ ಶ್ರೀರಾಜ ಅವನು ಜನ್ಮಿತ ಎಲ್ಲ ಸಮಯ ಗೆಲ್ಲಯ ಜನ್ಮಿತ ಎಲ್ಲ ಸಮಯ ಗೆಲ್ಲಯ ಏನು ನಾಡಿದೆ ಕೋಲಾರದ ವಿಕ್ರಮಾನ ಏನು ನಾಡಿದೆ ಏನು ನಾಡಿದೆ ಏನು ನಾಡಿದೆ ಅರನ ಬಿಡಿದು ಗೋರವಸವನ್ನು ತೀರಿಸಿದೆ ಪರಮಾತ್ಮ ಹರಿಯ ಬಿಡಿದು ಅರನ ಬಿಡಿದು ಗೋರವಸವನ್ನು ತೀರಿಸಿದೆ ಸುಗುಣ ಹಿಡಿದ ಇರಲಿಲ್ಲ ಮನವನ ಮುರಿದೆ ಮನವನ ಮುರಿದೆ ಮನವನ ಮುರಿದೆ ಏನು ಮಾಡಿದೆ ಕೋಲಾರದ ವಿಕ್ರಮಾನ ಏನು ಮಾಡಿದೆ ಏನು ಮಾಡಿದೆ ಏನು ಮಾಡಿದೆ ನರಾದವರಾದ ವಿಕ್ರಮ ಕೂಡಲಾದ ವಿಕ್ರಮ ದುರಕಾರಿ ತುಂಬಿದ ಸಭೆ ಮಧ್ಯದಲ್ಲಿ ನನ್ನನ್ನು ಸೂರ್ಯಕುಮಾರನನ್ನು ಪಿತರನ್ನು ಬಿಡುವವರ ಅಪೇಕ್ಷೆಗೆ ಈಡು ಮಾಡಿದಿರುವುದು ಮಾತನಾಡುವ ಮದ ಅಂದ ಅಪಾಶಕ್ಕೆ ಈಡು ಮಾಡಿ ಕರಾ ಚಪ್ಪಾಳೆಯನ್ನು ಹೊಡೆದಿದ್ದಿಲ್ಲ ಅದೇ ಕರಾಚರಣಗಳನ್ನು ನಾನು ಕತ್ತರಿಸಿದರೆ ಹೋದರೆ ನಾನು ಸೂರ್ಯ ಸುಕುಮಾರನೇ ಛಾಯಾದೇವ ಗರ್ಭ ಸಂಜಾತನೆ ಮುಂದೆ ನೋಡುತ್ತಿರೋ ತನ್ನ ಪರಾಕ್ರಮವನ್ನು ಜೈ ಪರಮಾತ್ಮ ಹರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ತಾವರೆಯ ಕಮಲದಂತೆ ಕಂಗೊಳಿಸುತ್ತಿರುವ ತಮ್ಮ ಪಾದಗಳನ್ನು ಪಿಡಿದು ಬೇಡಿಕೊಳ್ಳುವೆನು ದೇವಾ, ಬೇಡಿಕೊಳ್ಳುವೆನು. ಏ ಮದಾಂಧ, ನಿನ್ನ ಅಪವಿತ್ರವಾದ ಕರಗಳಿಂದ ನನ್ನ ಪಾದವನ್ನು ಮುಟ್ಟಬೇಡ ಮದಾಂಧ, ಮುಟ್ಟಬೇಡ ಮದಾಂಧ. ಬಿಡೋ ದಾರಿಯನ್ನ ಬಿಡೋ. ಪರಮಾತ್ಮ ಮಂತ್ರಿಯಿಂದ ಆ ಭಗವಾನ್ ಶನಿದೇವನನ್ನು ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರು ಹಿಡಿದಾಟವನ್ನು ಬಿಡದೆ ನನ್ನನ್ನು ಧಿಕ್ಕರಿಸಿ ಹೊರಟೇ ಹೋದರಲ್ಲ. ಮುಂದೇನು ಮಾಡಬೇಕು ಮಂತ್ರಿ, ಮುಂದೇನು ಮಾಡಬೇಕು? ಮಹಾಪ್ರಭು, ದುಃಖಿಸಲಾಗದು, ದುಃಖವನ್ನು ಬಿಡುವರಾಗಿ. ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾಂದರಿದೆ ಸದೊರೆಯ, ಏಕೆ ನಿಂದಿಸಿದೆ ಮಹಾಪ್ರಭು, ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾಂದರಿದೆ ಸದೊರೆಯ, ಏಕೆ ನಿಂದಿಸಿದೆ ಮಹಾಪ್ರಭು, ಸೇರಿದ ಸದಯಾಳು ಕರೆದು ಅಪಮಾನ ಗೀತಾದೆ ದೇವ. ಸೇರಿದ ಸದಯಾಳು ಕರೆದು ಅಪಮಾನ ಗೀತಾದೆ ದೇವ. ಪಾಪಿನ ನಾದೆ ಬಲು ಪಾಪಿನ ನಾದೆ, ಪಾಪಿನ
ಏಕೆ ನಂಬಲಿದೆ ಅದರೆಯ ಏಕೆ ನಿಂತಿದೆ ಜ್ಞಾನವಿಲ್ಲದ ನಾನು ತರಿದು ಮತೀನ ನಾನಾದೆ ದೇವ ಜ್ಞಾನವಿಲ್ಲದ ನಾನು ತರಿದು ಮತೀನ ನಾನಾದೆ ದೇವ ಪಾಪಿ ನಾನಾದೆ ಬಲೋ ಪಾಪಿ ನಾನಾದೆ ಪಾಪಿನ ನಾದೆ ಬಲೋ ಪಾಪಿನ ನಾದೆ ಏಕೆ ನಿಂದಿದೆ ಅದನೆಯ ಏಕೆ ನಂಬಲಿದೆ ಅದರೆಯ ಏಕೆ ನಿಂದಿದೆ ಮಂತ್ರಿಯಿಂದ ಮಹಾಪ್ರಭು, ಆ ಭಗವಾನ್ ಶನಿದೇವರನ್ನು ನಾನು ಎಷ್ಟೇ ವಿಧ ವಿಧವಾಗಿ ಬೇಡಿಕೊಂಡರು ಹಿಡಿದ ಆಟವನ್ನು ಬಿಡದೆ ನನ್ನನ್ನು ಧಿಕ್ಕರಿಸಿ ಹೊರಟೆ ಹೋದರಲ್ಲ ಮಂತ್ರಿಯಿಂದ ಹೊರಟೆ ಹೋದರಲ್ಲ. ಮುಂದೇನು ಮಾಡಬೇಕು ಮಂತ್ರಿ, ಮುಂದೇನು ಮಾಡಬೇಕು? ಮಹಾಪ್ರಭು ದುಃಖಿಸಲಾಗದು, ದುಃಖವನ್ನು ಬಿಡುವರ. ಮಹಾಪ್ರಭು ಮಂತ್ರಿ 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 ಕಷ್ಟ ಬಂದ ಕಾಲದಲ್ಲಿ ಸರ್ವ ಸಾಧನೆಗಳನ್ನು ತಾವೇ ನಮಗೆ ಎಷ್ಟೋ ಸಾರಿ ಹೇಳಿದ್ರಿ ಮಹಾಪ್ರಭು. ಆಲೋಚಿಸಿ ನೋಡುವರಾಗಿ. ನಿಜ ಮಂತ್ರಿ, ನಿಜ. ನೀವು ಆಡುತ್ತಿರುವ ಮಾತು ನಿಜ ಮಂತ್ರಿ. ಏರಿಗೆ ನೀರೇ ಲಕ್ಷಣ, ನಾರಿಗೆ ಗುಣವೇ ಲಕ್ಷಣ. ಈ ಧೀರನಾದ ವಿಕ್ರಮನಿಗೆ ಧೈರ್ಯವೇ ಲಕ್ಷಣ ಎಂಬಂತೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವುದಲ್ವೇ ಮಂತ್ರೇಂದ್ರ? ಹೌದು ಮಹಾಪ್ರಭು. ಅದೇ ರೀತಿ ಆ ಪರಮಾತ್ಮನನ್ನು ಜ್ಞಾನಿಸುತ್ತಾ ರಾಜ್ಯಭಾರಕ್ಕೆ ಹೊರಡೋಣ. ನಡೆಯಿರಿ ಮಂತ್ರೇಂದ್ರ. ನಮ್ಮ ಹಿಡಿದಂತೆ ಆಗಬಹುದು, ನಡೆಯಿರಿ ಹೋಗೋಣ.